ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ನಾಷ್ಟ ಆಗೈತೆ ರೀ. ಯಜಮಾನ್ರು ಹೋಗಿದಾರ ಕೆಲ್ಸಿಗೆ. ಮಗಳಿಗೆ ಬುತ್ತಿ ಕಟ್ಟಬೇಕು. ಹಿಟ್ಟ ಫ್ರೆಶ್ ಆಗಿ ನಾದಿ ನೋಡ್ರಿ, ಗೋಧಿ ಹಿಟ್ಟ. ಈಗ ಇದೊಂದು ಅರ್ಧ ತಾಸು ನೆನೆಗೆ ಬಿಟ್ಬಿಡ್ತೀನಿ ರೀ. ಚೆನ್ನಾಗಿ ನೆನೆತೈತಿದು. ಮ್ಯಾಗ ಮುಚ್ಚಿಟ್ಬಿಡೋಣ ಅಂತ ವಿಡಿಯೋನ ಶುರು ಮಾಡಕತ್ತೀನಿ. ವಿಡಿಯೋನ ಎಲ್ಲರೂ ದಯವಿಟ್ಟು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ವ್ಲಾಗನ್ನು ಶುರು ಮಾಡಕತ್ತೀನಿ. ನೀರು ಕಾಯ್ದ ನೋಡ್ರಿ ಫ್ರೆಂಡ್ಸ. ಮಗಳಿಗೆ ಈಗ ಜಳಕಕ್ಕೆ ನೀರು ಹಾಕ್ತೀನಿ. ಹಾಕಿಂದಕ್ಕಿ ಮತ್ತು ಈಗ ರೆಡಿ ಆಗ್ತಾಳ. ತಲೆ ಅಂತರೂ ಬಾಚಿ ನೋಡ್ರಿ. ನೀ ಮತ್ತೊಮ್ಮೆ ಬಾಚತ್ನೇ ನೆಟ್ಟುಕೊಂಡ್ರಲ್ಲವ, ಈ ಕಡೆ ಆ ಕಡೆ ಈ ಕಡೆ ಗೋಣ್ ಹೊಳೆ ಆಡ್ಸ್ತೀವಿ ಒಂದು ಸವನ್ನ. ಇರ್ಲಿ ಹಾಳ, ಒಂದೊಂದು ದಿನ ಏನಾಗಲ್ಲ. ನಡಿ ಮೈ ತಗೊಂಡು ಬಾ. ಫ್ರೆಂಡ್ಸ, ಎಲ್ಲ ಕೆಲಸ ಮಾಡಿ ಬ್ಲಾಗನ್ನು ಶುರು ಮಾಡಿದ್ದೀನಿ ರೀ. ಅಗಳ ಒಂಚೂರು ತೊಗೊಂಡಿದ್ದು ಅಷ್ಟೇ. ಅದಾದ್ಮೇಲೆ ಮಿಡಲ್ದೊಳಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೇ ಹೋಗಲಿಲ್ಲ. ಯಾಕಂದ್ರೆ ಒಂದು ಕನ್ನಡ ಓಲ್ಡ್ ಫಿಲಮ್ ರೀ ಫ್ರೆಂಡ್ಸ. ಶ್ರೀನಾಥ್ ಅವ್ರದ್ದು ಮತ್ತು ತಲೆಗೆ ಬರೋವಲ್ತು ನೋಡ್ರಿ. ಹೀರೋಯಿನ್ ಹೆಸರು ಬಾಯಾಗೈತಿ, ಒಟ್ಟು ಬರೋವಲ್ತು. ಹಳೆ ಪಿಕ್ಚರ್ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು 3 ಅವರ್ ಇರ್ತೈತಿ, ನಿಮಗೆ ಗೊತ್ತು ಹಳೆ ಪಿಕ್ಚರ್ ಎಲ್ಲ. ಅದನ್ನ ನೋಡ್ಕೋತ ಅಡುಗೆ ಮಾಡಿದೆ. ಮಗಳೂ ಶಾಲೆಗೆ ಹೋದ್ಲು. ದೇವ್ರ ಪೂಜೆನೂ ಕೂಡ ಆಯಿತು. ಎಲ್ಲ ಭಾಂಡೆಗಳು ತಿಕ್ಕೊಂಡಿನಿ. ಒಗ್ಯಾಣ ಹೋಗ್ತೀನಿ. ಇನ್ನೇನು ಮತ್ತೊಂದು ಸರಿ ಕಸ ಹುಡ್ಕೊಂಡು ಪರ್ಶಿ ಒರೆಸ್ಬೇಕು. ಈ ಥಂಡಿ ಒಳಗೆ ಪರ್ಶಿ ಒರೆಸಿ ಮತ್ತು ನೆಗಡಿ ಜಾಸ್ತಿ ಆಗುತ್ತಾ. ಮನೇನು ಕೂಡ ಸ್ವಚ್ಛ ಐತಿ, ಹಾಗಾಗಿ ಅದನ್ನೇನು ಒರ್ಸಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ. ಸೊ ಇದು ಟಾಪ್ ನೋಡ್ರಿ, ಭಾಳ ದಿನ ಆಯಿತು. ಇಟ್ಟಲ್ಲೇ ಒಂಥರ ಮುದ್ದಿ ಆದಂಗೆ ಹಾಕತ್ಬಿಟ್ಟವ. ಯಾವಾಗೊಂದು ಇವಾಗೊಂದು ಹಾಕೊಂಡ್ರೆ ಆಯಿತು ಅಂತೇಳಿ ನೈಟಿ ಹೊಲಿಗೆ ಹಾಕೋಬೇಕು. ಬಟ್ ಸದ್ಯಕ್ಕೆ ನಂದು ಹೊಟ್ಟೆ ಪರಿಸ್ಥಿತಿ ನೋಡಿಕೊಂಡು ಆಮೇಲೆ ಸಾವಕಾಶವಾಗಿ ಹೊಲಿಗೆ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ಹೊಸ ನೈಟಿ ತಂದು ನೋಡ್ರಿ. ಅದನ್ನ ಹೊಲಿಗೆ ಹಾಕ್ಕೊಂಡಿಲ್ಲ. ಸ್ವಲ್ಪ ಫಿಟ್ಟಿಂಗ್ ಇಡ್ಕೋಬೇಕಾ ಅಷ್ಟೇ. ಅಂದ್ರೆ ಸ್ವಲ್ಪ ಭಾಳ ಲೆಂತಿ ಐತ್ರಿ. ಅದನ್ನ ಸ್ವಲ್ಪ ಮಾಡಿಸಿ ಹೊಲ್ಕೋಬೇಕಾ. ನೋಡ ಮತ್ತೆ ಯಾವಾಗ ಆಗುತ್ತೆ ಅವಾಗ ಮಾಡ್ತೀನಿ. ಸದ್ಯಕ್ಕಂತೂ ನಡೀತಾವ್ರಿ. ಅಂತ ಇಂಥ ಟಾಪ್ನು ಕೂಡ ಅದಾವಲ್ಲ. ಸೊ ಹಾಗಾಗಿ ಬಾಂಡೆಗಳು ಎಲ್ಲನೂ ಕೂಡ ತಿಕ್ಕಿದಾಯ್ತು ರೀ. ಯಜಮಾನ್ರು ಆಲ್ರೆಡಿ ಊಟ ಮಾಡಿ ಹೋದ್ರು ನೋಡ್ರಿ. ಎಲ್ಲರದು ಊಟ ಆಯಿತು. ಮಾಮೂಲಿ ಚಪಾತಿ ಮಾಡಿದ್ದೆ ಮತ್ತು ಇದು ಚಳಂಬ್ರಿಕಾಯಿ ಪಲ್ಯ ಮಾಡಿದ್ದೆ ನೋಡ್ರಿ. ಒಂದು ತುತ್ತ ಹೆಚ್ಚಾಯಿತು, ಅದಿಷ್ಟೇ ಕುಂತೈತಿ. ಒಂದು ಚಪಾತಿ ಉಳ್ದೈತಿ ನೋಡ್ರಿ. ಸೊ ಮಸಾಲೆ ಡಬ್ಬಿ ನೋಡ್ರಿ. ಯಜಮಾನ್ರಿಗೆ ಕರಿ ಖಾರ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಕರಿ ಖಾರ ಅಂತಂದ್ರೆ ಮಸಾಲೆ ಖಾರನೇ ಊಟಕ್ಕೆ ತೊಗೊಂಡಿದ್ರು ಅವರು. ಎಷ್ಟು ಖಾರ ಹಾಕಿದ್ರು ಮತ್ತು ಮ್ಯಾಗ ಖಾರ ಉಣ್ತಾರೆ ರೀ ಅವ್ರು. ನಮ್ಮ ಅಪ್ಪ ಇದ್ದಂಗೆ, ನಮ್ಮ ಅಪ್ಪನ ಹಂಗೆ ರೀ. ಎಷ್ಟು ಖಾರ ಹಾಕಿದ್ರು ಅವ್ರಿಗೆ ಸಾಕಂಗೆ ಹಿಂಗೆ ಇಲ್ಲ, ಅಷ್ಟು ಖಾರ ಉಣ್ತಾರೆ. ಸೊ ಎಲ್ಲ ಬಂಡೆಗಳು ಎಲ್ಲ ಸ್ವಲ್ಪ ಒಣಗಲ್ರಿ. ಆಮೇಲೆಲ್ಲ ತೆಗೆದು ಇಟ್ರಾಯ್ತು. ಊಟ ಮಾಡಿದ್ದು ಇಷ್ಟು ಬಿದ್ದ ನೋಡ್ರಿ. ಏನಾದರೂ ಸಿಂಕ್ನ್ಯಾಗ ಒಟ್ಟು ಬಿಸಿ ಇರ್ಬೇಕು ರೀ. ಸಿಂಕ್ 2 ಬಂಡೆ ಇರ್ಬೇಕು ಅದ್ರೊಳಗೆ. ಸೊ ಇದನ್ನ ಎಷ್ಟು ಕ್ಲೀನ್ ಮಾಡ್ಕೊಂಡಿನಿ ರೀ. ಇದು ಕೂಡ ಹಂಗೆ ಐತಿ. ಇದಕ್ಕೇನಾದರೂ ಆಪ್ಷನ್ ಇತ್ತಂದ್ರೆ ಹೇಳ್ರಿ ಅಂತ ಹೇಳೀನಿ. ನೋಡೋಣ ಅಂತ ಫ್ರೆಂಡ್ಸ. ನಿಮ್ಮ ಮನ್ಯಾಗ ಇದೇ ಥರ ಪ್ರಾಬ್ಲಮ್ ಆದರೆ ಏನು ಸೊಲ್ಯೂಷನ್ ಹುಡುಕಿರಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಅಂಕರು ಆಗೈತಿ. ಅಡುಗೆ ಮನೆ ಕೆಲಸ ಅಂತೂ ಫಿನಿಶ್ ಆಗೈತಿ. ಈಗ ಸಾಯಂಕಾಲನೇ ನೋಡಿದ್ರೆ ಆಯಿತು ಉಳಿದಿದ್ದು. ಏನು ಮಾಡತ್ತೆಪ್ಪ? ಕೇಳೋಳೆ. ನಮ್ಮ ಪಿಲ್ಲನ್ವ ಜಾಸ್ತಿ ರೀ. ಅರ್ಬೆಗಳು ಬೀಳು 2 ಸರಿ 3 ಸರಿ ಹಾಕೊಂಡು ಹೊಲಸು ಮಾಡ್ತಾನೆ ಅವ್ನು. ಮತ್ತೆ ಸಾಯಂಕಾಲ ಫ್ರೆಶ್ ಮಾಡುವಾಗ ಮತ್ತೆ ಬೇರೆ ಅರ್ಬಿ ಚೇಂಜ್ ಮಾಡ್ತೀನಿ ನೋಡ್ರಿ. ಈಗ ಸ್ವಲ್ಪ ಸಣ್ಣವರು ಇರೋತನೇ 2 ಸರಿ ಅರ್ಬಿ ಚೇಂಜ್ ಮಾಡಿದ್ರೆ ಒಳ್ಳೇದ್ರಿ. ಅವ್ರಿಗೂ ಫ್ರೆಶ್ ಫೀಲ್ ಬರ್ತೈತಿ, ನಮಗೂ ಕೂಡ ಖುಷಿ ಅಂತಕ್ಕೆ ಅನ್ನಿಸ್ತೈತಿ. ಇದೊಂದು ಬಾಕ್ಸ್ ಇಲ್ಲೇ ಐತಿ. ಸ್ನೇಹಕ್ಕೆ ಬೇಕಂತಿರೋದು ಒಕ್ಕಡ್ತಂದ್ರೆ ಬ್ಯಾಡ್ ಅಂದಾಳಕಿ. ಹಾಗಾಗಿ ಇದಿಲ್ಲೇ ಸೈಡಿಗೆ ಇಟ್ಟೀವಿ. ಒಳಗಡೆ ಇಡ್ಬೇಕಂದ್ರೆ ಅದು ಮತ್ತು ನನಗೆ ಆ ಕಡೆ ಈ ಕಡೆ ಇಡೋದಾಗುತ್ತೆ. ಇಲ್ಲಿ ಸೈಡಿಗೆ ಕಡೆ ಎತ್ತಿ ಇಟ್ಬಿಟ್ಟೀನಿ ರೀ. ಏನಾದರೂ ಆಕಿನೇ ಮಾಡ್ಕೊಳ್ಳಲ್ಲಕ್ಕಂತೇಳಿ. ಆಕಿಗೆ ಏನಾರ ವರ್ಕ್ ಮಾಡ್ತಾಳೆ ಅಂತ ಹೇಳಿದ್ರೆ ಏನು ಮಾಡ್ತಾಳೆ ಗೊತ್ತಿಲ್ಲ. ಸೊ ಮಾಡ್ದಾಗ ಶೇರ್ ಮಾಡ್ಕೋತೀನಿ ನೋಡಮ್ಮಂತ. ಇಲ್ಲೇ ಕುಂತಾನ ಫ್ರೆಂಡ್ಸ. ಇನ್ನೂ ಪಾರ್ಕಿಂಗ್ ಮಾಡಿಲ್ಲ ನೋಡ್ರಿ. ಪಾರ್ಕಿಂಗ್ ಮಾಡೋದಕ್ಕೆ ಡಸ್ಟ್ ತಂದು ಹಾಕಿದ್ದಾರೆ ಕೆಳಗಡೆ. ಅದಕ್ಕೆ ನೀರು ಹೊಡೆದಾರ್ರಿ. ಭಾಳನೇ ಧೂಳು ಹಾರಾಡಕತ್ತಿತ್ತು. ಸೊ ಸ್ನೇಹ ಬರ್ತಾವೆ ನೋಡ್ರಿ ಸದ್ಯಕ್ಕೆ. ಮವ್ವ ರಿಕ್ಷಾದಾಗ ಹುಡುಗರು ಒಬ್ರಿಗೊಬ್ರು ಗಲಾಟಿನೇ ಮಾಡ್ತಾರೆ ನೋಡ್ರಿ. ಇವು ಪಿಲ್ಲು ನಾಯಿ ಮರಿಗಳು ಕೂಡ ಇಲ್ಲಿ ಇದಾವೆ ನೋಡ್ರಿ. ಹಿಂದೆ ಎಷ್ಟು ಚಂದ ಹೊಂಟೈತಿ. ನಮ್ಮ ಪಿಲ್ಲು ನೋಡಿದ್ರಿ ಬಿಡೋದೇ ಇಲ್ರಿ. ಬೆನ್ನೆ ಹತ್ತಿ ಬಿಡ್ತಾನೆ. ಚಲೋ ಐತಿ. ಒಳಗೆ ಕೂತಾನವ. ಅವನಿಗೆ ಹೋಮ್ವರ್ಕ್ ಹಾಕ್ಕೊಟ್ಟಿನಿ. ಸ್ವಲ್ಪ ಡಿಲೇ ಮಾಡಿದ್ರಿ ಟೀಚರ್ ಅವ್ರು ಹೋಮ್ವರ್ಕ್ ಕಳ್ಸೋದು ವಾಟ್ಸಪ್ದಾಗ. ಬಂದ್ಲು ನೋಡಿ.
बंद ನೋಡಿ कोण आहे खाली त्या गॅलरी मध्ये कोण उभारले हाय फर्स्ट फ्लोअरದಾಗ ನೋಡ್ರಿ ಫ್ರೆಂಡ್ಸ್ छान वाटायला लागले ना खेळायला जायचं का खाली कुत्रा बघा की कसं करायला लागला चपाती सगळं लपवा लागला चपाती हा तो खड्डा फोडायला लागला हा बघ बाई मग दीदी कुठे दीदी आले कुठे आम्ही लहानपणी ना असं पाऊस आलं की ते असं माती थांबत होता आम्ही याच्यामध्ये घर करून खेळत होतो मम्मी दीदी खाली आहे खेळाली आहे येते एकदम आता वर आले मी बी येते मी बी हो आता हा होय ते काय खायला कमी आहे का त्यांना सगळ्याला बघा ना स्पष्ट मला असं दिसी नाही असं कॅमेरा ऑन करून खाली ठेवलं ना पूर्ण दिसायला लागलं बघा कॅमेरामध्ये दिसायला लागलं मला तुम्हीच मम्मी हाय की साडी घालायली हा काय झालं हाताला ते म्हणजे असं दुखायला लागलंय जरा हा हा थंडी ना हा पाय पण दुखायला लागले वात झाला असेल बघ ते ब्लॅक कलरचे किती डुबो आहे बघ आता पिल्ले बघितली ना खालीच येते आता नाही दिसले त्यांना नंतर बारीक होते आता हा लहानपणी असंच असते नंतर बारीक होते माणूस असू दे हे प्राणी असू दे ते लहानपणी छान वाटते ना क्यूट वाटते ನೋಡ್ರಿ ಸಂದದ ಕ್ಯೂಟ್ छान आहे बघा ಹಾ छान आहे ಎಷ್ಟು ಚಂದ ಐತೆ ನೋಡ್ರಿ ಸಣ್ಣದ ನಾಯಿ ಕುನ್ನಿ ಮರಿ ಇಲ್ಲಿ ನೋಡ್ರಿ ನಮ್ಮ ಕುನ್ನಿ ಮರಿ ಬತ್ತೀಗ ಮೋವ ಕಾಯಿ ಹಾ ಇದೇ ಮಾಡ್ರಿ ಸದ್ಯಕ್ಕೆ ಅವಂದು ಅವನಿಗೆ ಕೊಟ್ಬಿಡು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಯಜಮಾನ್ರು ಕಾಯಿಪಲ್ಲೆ ತೊಗೊಂಡು ಬಂದಾರಿ ಈಗ ಇದನ್ನೆಲ್ಲ ಮನ್ಯಾಗ ಒಗ್ದದ ಒಗ್ಯಾಣನ ಒಣಾಕದು ತಿಕ್ಕಿದ ಬಾಣೆನ ಡಬ್ಬಾಕದು ತಂದು ಕಾಯಿಪಲ್ಲೆನ ಜೋಡಿಸೋದು ಇಷ್ಟು ದೊಡ್ಡ ಗುಡ್ಡದಂಗೆ ಆಗ್ಬಿಡ್ತ್ರಿ ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಗುತ್ತೆ ಬಟ್ ನಿಮಗೂ ಆ ಥರ ಆಗ್ತೈತೋ ಇಲ್ಲೋ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಪ್ಪ ಅಂತಂದ್ರೆ ಒಂಚೂರು ಫೀಲಿಂಗ್ಸ್ ಒಂದೇ ಥರ ಇರ್ಬೋದು ಅಂತ ಅನ್ಕೋತೀನಿ ನಾವೇ ಮಾಡಿರ್ತೀವಿ ಬಟ್ ಒಂಚೂರದೊಳಗೆ ಬೇಸರ ಮಾಡ್ಕೊಂಡ್ಬಿಡ್ತೀವಿ ಈ ಸದ್ಯಕ್ಕೆ ಸ್ವಲ್ಪ ಕಾಯಿಪಲ್ಲೆ ತೆಗಿಬೇಕ್ರಿ ಫ್ರೆಶ್ ಅನ್ನಿಸ್ತದ್ರಿ ಈ ಸದ್ಯಕ್ಕೆ ಸ್ವಲ್ಪ ಥಂಡಿ ಇರೋದ್ರಿಂದ ಕಾಯಿಪಲ್ಲೆ ಎಲ್ಲ ಲಗುಟ ಬತ್ತಂಗಿಲ್ಲ ಹಾಗಾಗಿ ಆಮೇಲೆ ತೆಗೆದು ಇಟ್ರೆ ಆಯ್ತು ಅಂತೇಳಿ ಬಿಡ್ತೀನಿ ರೀ ಸೊ ಟೊಮೆಟೆ ನೋಡ್ರಿ ಕೆಂಪನು ಚಲೋ ತಂದಾರ ಮೊದಲೆಲ್ಲ ಅವ್ವರು ತರ್ತಿದ್ರಿ ನಾವು ಸಣ್ಣವ್ರಿದ್ದ ಕಾಯಿಪಲ್ಲೆ ಅದು ಈ ಥರ ಕೆಂಪು ಸ್ವಲ್ಪ ಡಾರ್ಗ ಇರ್ತಿದ್ವು ರೀ ಅಂದ್ರೆ ಹಸಿರು ಕೆಂಪಗೆ ಮಿಕ್ಸ್ ಇರ್ತಿದ್ವು ಒಂದು 2-3 ದಿನ ಇಟ್ಬಿಟ್ರೆ ಅವಾಗೆಲ್ಲ ಫ್ರಿಜ್ ಯೂಸ್ ಮಾಡ್ತಿದ್ದಿಲ್ಲ ಬಿಡ್ರಿ ಈಗ ತೊಗೊಂಡಾಳ ಅವ್ವ ಸಣ್ಣವ್ರಿದ್ದಾಗಿನ ಕತಿ ಇದು ಒಂದು 2-3 ದಿನಾಗನ ಕೆಂಪಗಾಗ್ಬಿಡವ್ರಿ ಆ ಕೆಂಪಗದು ಅಂದ್ರೆ ಮ್ಯಾಗಿನ ತಗುಟಿ ತೆಳ್ಳಗಿರೋರಿ ಒಳಗಡೆ ರಸ ಅಂದ್ರೆ ಅಪರಿ ರಸ ಇರೋದು ಇವು ಇದ್ರ ನೋಡ್ರಿ ಟಮಾಟಿ ಇದು ಇಷ್ಟು ಕೆಂಪು ಕಾಣಿಸ್ತೈತೆ ಅಷ್ಟೇ ಬಟ್ ಒಳಗೆ ಬಿರುಸ ಹೋಳಿದ್ರೂ ಅದ್ರೊಳಗೆ ಹೆಚ್ಚಿಗೆ ರಸನೂ ಇರಂಗಿಲ್ಲ ರೀ ಎಲ್ಲ ಹೈಬ್ರಿಡ್ ಮಾಲ ಏನು ಮಾಡೋದ್ರಿ ಫ್ರೆಂಡ್ಸ್ ವರ್ಷಿಗೆ ಉಳಲಾಗೈತೆ ಅದ್ರ ಲಾಕ್ಡೌನ್ ಅದಾಗಿಂದ ಅಂತ್ರೂ ಎಲ್ಲ ಚೇಂಜ್ ಲೈಫು ಚೇಂಜ ಎಲ್ಲನೂ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ ಟೊಮೆಟೊ ಚೆನ್ನಾಗಿ ಕಾಣಿಸ್ತಾವ್ರಿ ಬಟ್ ಅಷ್ಟು ಟೇಸ್ಟು ಹುಳಿ ಒಂದೇ ಟಮಟೆ ಹಾಕಿದ್ರೆ ಸಾರು ಹುಳಿ ಆಗೋದು ಈಗ 2 ಟಮಟೆ ಹಾಕಿದ್ರೆ ಅಷ್ಟು ಹುಳಿ ಕಡಿಮೆನೇ ನೋಡ್ರಿ ಈಗ ಎಲ್ಲ ಮೊದಲು ಇವನ್ನ ತೆಗೆದಿಡೋಣಂತ ನೋಡ್ರಿ ಬಟಾಟಿನ ಸದ್ಯಕ್ಕೆ ಕುದಿಯಕ್ಕೆ ಇಡತ್ತೀನಿ ರೀ ಥಂಡಿ ಒಳಗೆ ಮಸ್ತಾಗಿ ಬಟಾಟಿ ವಡ ಮಾಡಿದ್ರೆ ಆಯಿತು ಅಂತೇಳಿ ಚಟಕ್ ಮಟಕ್ ತಿನ್ಬೇಕಂತ ಅನ್ಸಕತ್ತದ ಹಿಂಗಾಗಿ ಈಗ ಇದನ್ನು ಮುಚ್ಚಿಬಿಡ್ತೀನಿ ರೀ ಮ್ಯಾಗ ಲಾಕ್ ಮಾಡ್ತೀನಿ ರೀ ಒಂದೇ ಕೈಯಾಗ ಲಾಕ್ ಆಗಲ್ಲ ಹಂಗನೇ ಹಾಲು ನೋಡ್ರಿ ಹಾಲು ಕೂಡ ಕಾಸಿನಿ ಸಾಯಂಕಾಲಕ್ಕೆ ಪೂಜೆನೂ ಆಗೈತೆ ರೀ ರಾಯರ ಪೂಜೆ
ಸಂಕಲ್ಪನೂ ಕೂಡ ಮಾಡಿದ್ದು ಇವತ್ತಿನ ದಿನದ ಸಂಕಲ್ಪ ಪೂರ್ಣ ಆಯ್ತು ರೀ. 48 ದಿವ್ಸದ್ದು ಐತಿ ಫ್ರೆಂಡ್ಸ. ಇನ್ನೇನು ಸನಿ ಬಂತ್ರಿ ಸಂಕಲ್ಪನೂ ಕೂಡ ಪೂರ್ಣ ಆಗೋದಕ್ಕೆ. ಮಕ್ಕಳಿಗೆ ಸದ್ಯಕ್ಕೆ ಟಿ ವಿ ಹಚ್ಕೊಟ್ಟೇನಿ ರೀ ಫ್ರೆಂಡ್ಸ. ಸೊ ಸ್ವಲ್ಪ ತಲೆಗೆ ಎಣ್ಣೆದು ಹಚ್ಕೋಬೇಕು, ಹಿಕ್ಕ ಬಿಡಿಸ್ಕೊಂಡಿಲ್ಲ ರೀ, ಹಂಗೆ ತುರ್ಬು ಥರ ಕಟ್ಕೊಂಡೀನಿ. ಮೊದಲೆಲ್ಲ ಕೂದಲು ಉದ್ದಿರ್ತಿದ್ದು ನೋಡ್ರಿ, ಉದ್ದಿದ್ದು ಅಂದ್ರೆ ತಳ್ಳಗಿದ್ದು 1-4-5 ಕೂದಲು ಹಿಂಗೆ ಸೀಳ್ದಂಗೆ ಆಗಿದ್ದು. ಈಗ ಕಟ್ ಮಾಡ್ಕೊಂಡ್ಮ್ಯಾಗ ಸ್ವಲ್ಪ ಏನೋ ಉದ್ರಾದು ಸ್ವಲ್ಪ ಕಡಿಮೆ ಅಂತ ಅನ್ಸಕತ್ತದ, ಏನೋ ಗೊತ್ತಿಲ್ಲ ನನಗೆ. ಬಟ್ ಹೊಟ್ಟೋದು ಎಲ್ಲ ಈಗ ಥಂಡಿ ಒಳಗೆ ಮಾಮೂಲಿ ತೆಗೆಸ್ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ಅದಕ್ಕೆ ಹೊಟ್ಟಿಗೆ ಒಂಚೂರು ಲಿಂಬೆಹಣ್ಣು ತಿಕ್ಕಿ ತಲೆ ವಾಶ್ ಮಾಡೋ, ಮೀಡಿಯಮ್ ನೀರಿನೊಳಗೆ ಅಂದ್ರೆ ಜಾಸ್ತಿ ಬಿಸಿನೂ ಇಲ್ಲ ತಣ್ಣಗಿನಿಲ್ಲ, ಮೀಡಿಯಮ್ ಕಾಸ್ಕೊಂಡು ವಾಶ್ ಮಾಡ್ಕೊಂಡ್ರೆ ಸ್ವಲ್ಪ ಒಟ್ಟು ಕಡಿಮೆ ಆಗ್ತದ್ರಿ. ಒಟ್ಟು ಕಡಿಮೆ ಆಗೋ ಶಾಂಪು ಗಿಂಪು ಎಲ್ಲ ಬಂದವು ಬಿಡ್ರಿ. ಬಟ್ ಆದರೂ ನನಗದು ಸೂಟನೇ ಆಗಂಗಿಲ್ಲ. ಬಟ್ ಥಂಡಿಗೆ ಮಾಮೂಲಿ ಅಂತ ತೆಗೆಸ್ ಅನ್ಕೋತೀನಿ. ಈಗಂತೂ ಈಗ ಬಟಾಟೆ ಕುದಿಯಕ್ಕೆ ಇಟ್ಟಿನಿ. ಎಲ್ಲ ಇವು ಬಾಂಡೆಗಳು ತಿಕ್ಕಿದು ಒಣಗ್ಯಾವ್ರಿ. ಇವನ್ನೆಲ್ಲ ಫಟ ತೆಗೆದು ಇಟ್ಕೊಂಡ್ಬಿಟ್ನಪ್ಪ ಅಂದ್ರೆ ಗ್ಯಾಸ್ ಕಟ್ಟಿಗೆ ಖಾಲಿಯಾಗಿ ಬಿಡ್ತೈತಿ. ದೊಡ್ಡ ಜವಾಬ್ದಾರಿನ ಕಡಿಮೆ ಆದಂಗೆ ಆಗಿಬಿಡ್ತೈತಿ ನೋಡ್ರಿ. ಸೆಲ್ಫ್ ಇಲ್ಲ ನನಗೆ, ಸೆಲ್ಫಿಂದ ಸದ್ಯಕ್ಕೆ ಯೂಸೂ ಕೂಡ ಆಗಲ್ಲ. ಮನ್ಯಾಗ ಆ ಕಡೆ ಈ ಕಡೆ ಎಲ್ಲ ಜಾಗಕ್ಕೆ ಇದಾಗುತ್ತೆ ರೀ, ಅದೆಲ್ಲ ಎದಿ ಮ್ಯಾಗ ಹೊತ್ತೊಂಗೆ ಕೂತಂಗೆ ಆಗಿಬಿಡ್ತೈತಿ ನನಗದು ಸೀಗಿರೋದಂಗೆ. ಅದಕ್ಕಂತೆ ನಾನು ಸೆಲ್ಫ್ ತೊಗೊಂಡಿಲ್ಲ ರೀ. ಇದ್ರೊಳಗನೆ ಎಲ್ಲ ನೀಟಾಗಿ ಒಳಗಡೆ ಇಟ್ಕೊತೀನಿ. ಈ ಒಂದು ಕಾನ್ಯದೊಳಗೆ ಇಟ್ಕೊಂಡ್ಬಿಡ್ತೀನಿ ಎಲ್ಲ. ಏನು ಬ್ಯಾಗ ಇಷ್ಟು ಬಾಂಡೆ ಕಾಣತ್ತ ನೋಡ್ರಿ, ಇವೆಲ್ಲನೂ ಒಳಗಡೆ ನೀಟಾಗಿ ಇಟ್ಟಿನಿ ಅಂದ್ರೆ ಇವೆಲ್ಲ ಒಳಗೆ ಹೋಗ್ಬಿಡ್ತಾವೆ ರೀ ಸದ್ಯಕ್ಕೆ. ಬಟಾಟಿ ವಡೆ ಮಾಡೋದಕ್ಕೆ ಮಸಾಲೆ ರುಬ್ಕೊಳತ್ತೀನಿ ರೀ. ಪುದೀನ, ಕರಿಬೇವು, ಕೊತ್ತಂಬರಿ, ನಮ್ಮ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಹಾಕೀನಿ ರೀ. ಒಂಚೂರು ಅಲ್ಲ ಹಾಕ್ಕೊಂಬಿಡಮಂತ. ಈ ಥರ ಪೇಸ್ಟ್ ಮಾಡ್ಕೊಂಡೀನಿ ರೀ. ತೀರಾ ಪೇಸ್ಟ್ ಸಣ್ಣಗೆ ಮಾಡ್ಕೊಬಾರ್ದ್ರಿ, ಸ್ವಲ್ಪ ತರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ. ಈಗ ಇದನ್ನು ಒಂಚೂರು ಒಗ್ಗರಣೆ ಕೊಟ್ಬಿಡಮ್. ಒಗ್ಗರಣೆಗೆ ಏನೇನು ಇಲ್ಲರಿ, ಬರೀ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಂಬ್ರಿ ಫ್ರೆಂಡ್ಸ್ ಒಗ್ಗರಣೆ ಒಳಗೆ. ಅರ್ಶಿನ ಪುಡಿ ಹಾಕ್ಕೊಂಡಂಬ್ರಿ. ಮಿಕ್ಸಿ ಏನು ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಅದ್ರೊಳಗೆ ಫ್ರೈ ಮಾಡ್ಕೊಂಬಿಡಂಬ್ರಿ ಅಷ್ಟೇ. ನೋಡಿರಿ ಮಸಾಲ ಅಂತೂ ಮಸ್ತಾಗಿ ರೆಡಿ ಆಗೈತ್ರಿ. ಈಗೇನು ಮಾಡಮಂತಂದ್ರೆ ಬಟಾಟಿ ಕುದ್ದಾವ್ರಿ, ಸೊಪ್ಪಿ ಸುಲ್ಕೊಳ. ಅನ್ನದ ಜೊತೆಗೆ ಟಮಾಟಿ ಸಾರು ಮಾಡಿದ್ರಿ. ನೋಡಲ್ಲ ಹಂಗೆ ತೇಲಾಗ ಅದಕ್ಕೆ ನಿಂಗೆ ಅಂದಪ್ಪಿ. ನೋಡಿ ವಡೆ ಎಲ್ಲನೂ ಕೂಡ ಈಗ ಈ ಥರ ಮಾಡಿ ಇಟ್ಕೊಂಡಿನಿ ರೀ. ಗೋಲ್ ಥರನೂ ಕೂಡ ಮಾಡಿ ಇಟ್ಕೋಬೋದು. ಬಟ್ ಈ ಥರ ಚೆನ್ನಾಗಿ ಬೇಯ್ತಾವ ಅಂಥೇಳಿ ಈ ಥರ ಸೇಪ್ ತೊಗೊಂಡು ನಾನು. ಅದೆಲ್ಲ ಮಸಾಲೆ ಏನೈತೆ ನೋಡ್ರಿ ಇದನ್ನಾಗ ಹಾಕಿ ಮೆತ್ತಗೆ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಆಕಾರ ಮಾಡಿ ಎಣ್ಣೆ ಒಳಗೆ ಬಿಡೋದು ನೋಡ್ರಿ. ಈ ಥರ ಕಡ್ಲೆ ಹಿಟ್ಟು ಕಲಿಸ್ಕೊಂಡಿನ ನಾವು ಮಿರ್ಚಿ ಬಜಿಗೆ ಹೆಂಗೆ ಕಲಿಸ್ಕೊತೀವಿ ನೋಡ್ರಿ, ಹಾಗೇನೆ ತೀರಾ ಅಳಸಿಲ್ಲ, ಸ್ವಲ್ಪ ಮೀಡಿಯಮ್ದಾಗ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಇದಕ್ಕೆ ಕಡ್ಲೆ ಹಿಟ್ಟು, ಉಪ್ಪು, ಅಜ್ವಾನ, ಸೋಡಾ ಪುಡಿ ಇಷ್ಟ ನೋಡ್ರಿ, ನೀರು ಹಾಕಿ ಕಲಿಸ್ಕೊಂಡಿದ್ವಿ. ನಮ್ಮ ಜಯಾರ್ದು ಹೋಟೆಲ್ ಇತ್ತು ನೋಡ್ರಿ, ಅವ್ರು ವಡಾಪಾವ್ ಮಾಡ್ತಿದ್ರು. ಅವ್ರದ್ದು ಸ್ಟೈಲ್ದೊಳಗೆ ಕಲ್ತಿ ನಾನು ಸದ್ಯಕ್ಕೆ. ಸಾಕ್ರಿ ಕರೆಕ್ಟಾಗಿ ಬೇಯ್ತಾವೆ. ಎಣ್ಣೆ ಭಾಳನೂ ಹಾಕಕ್ಕೆ ಹೋಗಿಲ್ಲ, ಭಾಳ ಹಾಕಿದ್ರೆ ಮತ್ತು ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಥಂಡಿದಿಂದ ಮತ್ತು ಕೆಮ್ಮನೆಗಡಿ ಹಚ್ಚಿಗೆ ಬರೀ ಚಾನ್ಸ್ ಇರುತ್ತೆ. ಅದಕ್ಕೆ ಈಗ ಈ ಕಡೆ ಸ್ವಲ್ಪ ಫ್ರೈ ಆದ್ಮೇಲೆ ಈ ಕಡೆ ಒಳಸ್ಕೊಂಬಿಡೋದ್ರಿ. ವಡ ರೆಡಿ. ಇಲ್ಲ ಈಗ ಚೇಂಜ್ ಆಗ್ಯಾರ, ರಿಟೈರ್ಡ್ ಆಗ್ಯಾರ ಕಾಣಿಸ್ತದವ್ರು. ಏ ಮವ್ವ ನಿನ್ ಸಾಲದ ಏಟ್ ಮೇಡಮ್ ಯಾರು ನಿನಗೆ ಗೊತ್ತಿಲ್ಲ? पहिला वेगळं होतं ना, ते रिटायर झालं असेल ते मॅडम. शुभम काकाच असताना होती बघ. ಏನದು ಒಂದು ಫಾರ್ಮ್ ತುಂಬೋದ್ರಿ, ಫುಲ್ ಪಕ್ಕ ಮರಾಠಿ ಒಳಗೈತಿ. ಮೊದಲು ಗೊತ್ತಾಗುತ್ತೆ ಅನ್ನೋಣ ಆಕೆ ಅವ್ರ ಕಾಕನ ವೇಟ್ ಮಾಡ್ಕೋತ ಕೂತಿದ್ರಿ.
ಈಗ ಆಲ್ರೆಡಿ 2 ಬ್ಯಾಚ್ ಒಳ ತೆಗ್ದಿದ್ದೀನಿ ನೋಡ್ರಿ ಫ್ರೆಂಡ್ಸ. 3ನೇ ಬ್ಯಾಚ್ ಹಾಕೀನಿ ರೀ ಸದ್ಯಕ್ಕೆ. ಮಲ್ಲುಗೂ ಬಾಂದಿನಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ರೀ ಅಂತ ಹೋಗ್ಯ ನೋಡ್ರಿ. ಹೊರಗಡೆ ಹೋಗಿದ್ದಾವ, ಡೈರೆಕ್ಟ್ ಇಲ್ಲೇ ನಮ್ಮ ಮನೆಗೆ ಬಂದಿದ್ದ ನೋಡ್ರಿ. कसं पिल्लू छान चटक मटक हತ್ತದ ನೋಡ್ರಿ. ಸಾಸ್ ಹಚ್ಕೊಂಡು ತಿನ್ನಕತ್ತಾರ. ಬಿಸಿ ಬಿಸಿ ಅನ್ನ, ಟಮಾಟೆ ಸಾರು, ಚಪಾತಿ ಇತ್ರಿ ಮಧ್ಯಾಹ್ನದ. ಯಜಮಾನ್ರು ಚಪಾತಿ ವಡ ಹಚ್ಕೊಂಡು ಊಟ ಮಾಡತ್ತಾರ. ಮತ್ತು ವಡ ನೋಡ್ರಿ, ಅದು ಇನ್ನೊಂದು ಸ್ವಲ್ಪ ಮಸಾಲ ಎಲ್ಲ ಐತಿ. ಇದು ಎಕ್ಸ್ಟ್ರಾ ಉದೈತಿ ನೋಡ್ರಿ, ಇದು ಮಿಕ್ಸಿ ಮಾಡಿದ್ದ. ಮತ್ತು ಇದಕ್ಕಾರ ಹಾಕಕ್ಕೂ ಬರ್ತೈತೆ ರೀ ಫ್ರೆಂಡ್ಸ್. ಇದು ಹಂಗೆ ಇಟ್ಟೀನಿ. ಸ್ವಲ್ಪ ಕೆಂಪಗೆ ಫ್ರೈ ಮಾಡತ್ತೀನಿ ರೀ ಇವನ್ನ. ಸ್ವಲ್ಪ ಯೆಲ್ಲೋ ಕಲರ್ ಮಾಡೀನಿ, ಒಂಚೂರು ಬ್ರೌನ್ ಕಲರ್ ಫ್ರೈ ಮಾಡತ್ತೀನಿ. ಮಸ್ತಾಗಿ ಗರಂ ಗರಂ ವಡ ರೆಡಿ ಆದವು ರೀ. ಇದು ಲಾಸ್ಟ್ ಬ್ಯಾಚ್ ಅದು ನೋಡ್ರಿ ಫ್ರೆಂಡ್ಸ. ನಮ್ಮ ಇದನ್ನ ಉಯ್ 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 ವಡಾತನ್ರಿ. ಅವನಿಗೆ ಜಾಸ್ತಿ ಖಾರ ಲೈಕ್ ಆಗಲ್ಲ, ಸಾಸ್ ಸಕ್ಕರೆಪ್ಪ ಕಮ್ಮ ತಂದ್ವಿ. ಪಾವ್ ಇದ್ರೆ ಸ್ವಲ್ಪ ಮಸ್ತ್ ಆಕೈತ್ರಿ. ಪಾವ್ ಇಲ್ಲ, ಕಾಕ ಮಗ ಒಂದ ತಟ್ಟೆ ಉಣಾತಾರ. ಎಲ್ಲ ಮ್ಯಾಗಿನ ಕೋಟಿಂಗ್ ತಿಂದು ಒಳಗಿಂದ ಮಸಾಲೆ ಹುಷಾರ. ಮತ್ತು ನಾಳೆಗೆ ಅದನ್ನ ಒಳ್ಳೆ ಎಣ್ಣೆ ಫ್ರೈ ಮಾಡಿ ಕೊಡ್ತೀನಿ ಈಗ ಅವ್ರಿಗೆ. ಪಿಲ್ಲು ಅದೇ ಮೇಡಮ್, ಒಳ್ಳೆ ಮುಳೆ ಒಳ್ಳೆ ಮುಳೆ ಒಳ್ಳೆ ಮುಳೆ. ಪಿಲ್ಲೆ ಸಾಕು, ಹೊಡೆ ತುಂಬ್ತು. ಮ್ಯಾಗಿ ತನ ಸಾರು ಉಂಡ್ಬಿಡು. ಹಾಂ ಚಟಕ್ ಮಟಕ್ಕ ಇಂಥದೇ ಹತ್ತದವ್ರಿ ಈಗ. ಇಂಥದೇ ಹಿಟ್ಟ ಆಯ್ತು. 2 ಸಣ್ಣ ಸಣ್ಣ ಆಗ್ಯಾವ ಕೊಡ್ತದ. ಇಲ್ಲ ಯಾಕೋ ಅದ್ರ ಬರ್ತಿತ್ತು. ನೋಡಿ ಫ್ರೆಂಡ್ಸ್, ಮಸ್ತಾಗಿರುವಂಥ ವಡ ಸಖತ್ತಾಗಿ ಸ್ಪೈಸಸ್ ಆಗಿ ರೆಡಿ ಆಗ್ಯಾವ ನೋಡ್ರಿ. ಚಳಿಗೆ ಬಿಸಿ ಬಿಸಿ ಸೂಪರ್. ಅಣ್ಣ ತಮ್ಮರ ಫಲ ನಮ್ಮ ಶುಭಾಮ್ರಿ ಕಷ್ಟ ಮಾಡಿ ದುಡಿದು ಈಗ ಬಂದ ನೋಡ್ರಿ, ನೈಟ್ ಡ್ಯೂಟಿ ಮುಗಿಸ್ಕೊಂಡು. ತಮ್ಮ ಈ ಕಡೆ ನೋಡಪ್ಪಿ ಒಂದಿಟ್ಟು ಸ್ಲಿಮ್ ಆಗ್ಯಾನ್ರಿ ನಮ್ಮ ಮೈತ್ನ. ಜರ ಎಲ್ಬಿನೇ ನೀರು ಕಮ್ಮಾಗ್ಯಾವ. ಅಪ್ಪಿ ಎಲಬ್ದಾಗ ಭೀ ನೀರು ಇರ್ತದತ್ತ ಲಿಕ್ವಿಡ್. ಅದು ಕಮ್ಮಿ ಆತಂದ್ರೆ ಭೀ ಕೈಕಾಲು ನೋಸ್ ಬ್ಯಾನ್ ಆತಾವತ್ತ. ನಾ ಇದ್ರಾಗ ನೋಡಿದ್ದೆ ಯೂಟ್ಯೂಬ್ದಾಗ. ಮುಂಜಾನೆ ಹೇಳ್ರು ಅಂದ್ರೆ ಹೇಳಕ್ ತಯಾರಿರಲ್ಲ, ರಾತ್ರಿ ಮುಕ್ಕೋರು ಅಂದ್ರೆ ಮುಕ್ಕೊಳಕ್ ತಯಾರಿರಲ್ಲ. ಪ್ರಸಾದ ಮಧ್ಯಾಹ್ನ ಬಿದ್ದಾವ ಕೊಟ್ರಲ್ಲ. ಆಗಲೇ ಹೇಳ್ಯಾರ, ಅಪ್ಪ ಇದ್ರಿತ್ ಮನ್ಯಾಗ ಇವ್ರದ್ದು. ಹಾಂ ನೀವು ಇಟ್ಟತನ ಏನು ಕೇಳಿದ್ರಿ? ನೀವು ಇಟ್ಟತನ ಏನು ಕೇಳಿದ್ರಿ? ವಾದ ವರ್ಷ ನಂಗೆ ಆಗಿದ್ದಿಲ್ಲ ರಾತ್ರಿ. ನಂಗೆ ಹಿಂಗೆ ಶ್ವಾಸ ತ್ರಾಸ ಆಗಿದ್ದಿಲ್ಲ ವಾದ ವರ್ಷ. ಬಂದಿಲ್ಲ ಬಿ ಇಲ್ಲಿ ಬಿ ಬಂದಿಲ್ಲ ಅವರು ಪಾಪ. ಸುಮ್ಮನೆ ನನಗೆ ಏನ್ರ ಕಾಡಿಸ್ತಿದ್ರು. ನೆಕ್ಸ್ಟ್ ಡೇ ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ ಬ್ಲಾಗ್ನ. ಶನಿವಾರ ರೀ ಲಘುಟನೆ ತಯಾರು ಮಾಡಿನ ಮಕ್ಕಳಿಗೆ. ಅವರು ನಾಷ್ಟ ಗಿಷ್ಟ ಏನು ಒಲ್ಲೆ ಅಂತಾರೆ ರೀ ಶನಿವಾರ ದಿನ. ಭಾಳ ಅವ್ರಿಗೆ ಬಿಸ್ಕಿಟ ಭಾಳ ಫೇವ್ರೇಟ್ ನೋಡ್ರಿ ಫ್ರೆಂಡ್ಸ. ಹಂಗಾಗಿ ಬಿಸ್ಕಿಟ ತಿಂತೀವಿ ಅಂದ್ರೆ ಸಾಲ್ಯಾಗ. ಸೊ ಪಾರ್ಕಿಂಗ್ದಾಗ ಅದ ರೀ ಒಂಥರ ವಡೆ ಕೆಮ್ಮ. ಎಲ್ಲರಿಗೂ ಥಂಡಿಗೆ ಜಾಸ್ತಿ ಆಗ್ಯದ ಅಂತ ಹೇಳ್ಬೋದು. ಅದರ ಸ್ವಲ್ಪ ನಾವು ವಡಾನು ಮಾಡಿದ್ವಿ ನೋಡ್ರಿ, ಒಂಥರ ಕುಸು 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 ಕೆಮ್ಮ ಬಂದಂಗೆ ಆಗತ್ತದ ರೀ ಫ್ರೆಂಡ್ಸ. ಆಲ್ಮೋಸ್ಟ್ ಅಲ್ಲಿ ಮಾಡಿಲ್ಲ ಅಂದರೂ ಅದೇ ಥರ ಆಗ್ತಿತ್ತು. ಬಟ್ ಈಗ ರೀಸನ್ ಏನಂದ್ರೆ ಎಣ್ಣೆನ ಕರ್ತಿದ್ವಿ, ಹಂಗಾಗೈತೆ ಅನ್ನಂಗೆ ಅಂತ ಅನಿಸ್ತೈತಿ. ಕೆಲವು ಸಲ ಕಾಯಿ ಕುಂದ್ರಕ್ಕೆ ಕೊಲ್ ಬರೋಕೆ ಕರೆಕ್ಟ್ ಆಗಿಬಿಡ್ತೈತಿ. ಯಜಮಾನ್ರು ಬಿಟ್ಟು ಬರ್ತಾರೆ ಈಗ. ಪಿಲ್ಲು ಏನಾದ್ರು ರೆಡಿ ಆಗಿದ್ದಿಲ್ಲ,
ರಿಕ್ಷಾ ಅವರು ಬಂದಿದ್ದರು, ಬಟ್ ಇಲ್ಲೇ ತಯಾರಾಗಿಲ್ಲ, ಅವ್ರ ಪಪ್ಪ ಬಿಡ್ತಾನಂತ ಹೇಳಿದೆ. ಅವ್ರು ಹೋಗ್ಯಾರ. 7 ಗಂಟೆ 20 ನಿಮಿಷ ಆಗೈತೆ ರೀ ಸದ್ಯಕ್ಕೆ. ಮಕ್ಳು ಹೇಳಲ್ರಿ, ಥಂಡಿ ಭಾಳ. ನಮ್ಗೆ ಹೇಳ್ಬೇಕಂದ್ರೆ ಯವ್ವ ನಂಗೆ ಆಗ್ತೈತೆ. ಗಾಡಿ ಒಂದು ಲಗುಟ ಚಾಲು ಆಗಲ್ರಿ ಥಂಡಿಗೆ. ಡಸ್ಟ್ ಒಂದು ತಳಗೆ ಹಾಕ್ಬಿಟ್ರೆ ಕಾಲಾಗ. ಅವನಿಗೆ ಶಟ್ರ್ ಹಾಕೋ ಅಂದ್ರೆ ಒಲೆ ಅಂದೇನ್ರಿ ಪಿಲ್ಲು. ಅವ್ರ ಪಪ್ಪ ಸಮಯ ಹಾಕೊಂಡ್ರ. ಸ್ವಲ್ಪ ಸಿಂಕ್ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ದಿನ ಮಾಡಲ್ರಿ ಫ್ರೆಂಡ್ಸ, 2 ದಿವ್ಸಕ್ಕೊಮ್ಮೆ ಮಾಡ್ತೀನಿ. ಹೊಲ್ಸಿತ್ತಂದ್ರೆ ದಿನಕ್ಕೆ ಒಂದೊಂದು 2 ಸರಿನೂ ಮಾಡಿಬಿಡ್ತೀನಿ. ಮಕ್ಕಳದು ಯೂಸ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಇದಾಗುತ್ತೆ ರೀ. ಸಾಬೂನು ಹಚ್ಚಿನೇ ತಿಕ್ಕಾಕತ್ತೀನಿ ರೀ ಫ್ರೆಂಡ್ಸ. ಇದು ನೋಡ್ರಿ, ನಾವ್ದು ಆ್ಯಸಿಡ್ ಹಾಕಿ ಎಷ್ಟು ಇದು ಮಾಡೀನಿ. ಬಟ್ ಆ್ಯಸಿಡ್ ಹಾಕಿದ್ರು ಸ್ಟೀಲಿಂದು ಕಪ್ಪಗಾತಾವಂತ, ಹಿಂಗಾಗಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಸುಮ್ಮ ಇದ್ರೊಳಗೆ 1-2 ಹನಿ ತೊಗೊಂಡು ಸಾಬೂನು ಪುಡಿ ತೊಗೊಂಡು ಹಿಂಗೆ ತಿಕ್ಕೊಂಡಿನಿ. ಪರವಾಗಿಲ್ಲ ರೀ, ವರ್ಕ್ ಆಗೈತೆ ನೋಡ್ರಿ ಫ್ರೆಂಡ್ಸ್. ಇದು ಜಾಸ್ತಿ ಯೂಸ್ ಆಗಂಗಿಲ್ಲ ರೀ, ಹಾಗಾಗಿ ಇದು ಅಷ್ಟು ಹೊಲಸಾಗಿಲ್ಲ. ಬಟ್ ಇದು ಏನೈತೆ ನೋಡ್ರಿ, ಯೂಸ್ ಆಗೋದ್ರಿಂದ ಮ್ಯಾಗ್ ಶವರ್ ಆನ್ ಮಾಡ್ತಾರಲ್ಲ ಮಕ್ಕಳು, ನೀರು ಬೀಳ್ತಾವೆ. ಬೋರಿ ನೀರಿಗೆ ಈ ಥರ ಆಗ್ತದೆ ರೀ. ಇನ್ನು ಕೆಲಸ ಭಾಳಷ್ಟು ಅದಾವೆ ಫ್ರೆಂಡ್ಸ, ಮಾಡೋಣಂತ. ಮೊದಲು ಇದಿಷ್ಟು ತೊಳ್ಕೊಂಡು ಆಮೇಲೆ ಉಳಿದಿದ್ದು ಕಂಟಿನ್ಯೂ ಮಾಡಿದ್ರೆ ಆಯ್ತು. ನಮ್ಮದು ವ್ಲಾಗನ್ನು ಚಲೋ ಮಾಡಿಟ್ಟು ನೋಡ್ರಿ ಫ್ರೆಂಡ್ಸ. ಒಂದು ಸರಿಗೆ ಆನ್ ಮಾಡಿದ್ದೆ ಅಂದ್ರೆ 3-4 ವಿಡಿಯೋನ ಹಚ್ಚಿಬಿಡ್ತೀನಿ. ಬಾಕಲ್ ಮುಂದೆ ನೋಡ್ರಿ ಎಷ್ಟು ಗಲೀಜಾಗೈತೆ ರೀ. ಇದು ಯಾಕೆ ಆಗೈತೆ ಅಂದ್ರೆ ಕೆಳಗಡೆ ಮಣ್ಣು ಹಾಕ್ಯಾರ ನೋಡ್ರಿ ಪಾರ್ಕಿಂಗ್ ಮಾಡೋ ಸಂಬಂಧ. ಅದಕ್ಕಂತೇಳಿ ಭಾಳ ಹೊಲ್ಸ ಆಗ್ಬಿಡ್ತದೆ ನೋಡ್ರಿ. ಮ್ಯಾಗ ತಳಗ ಮಾಡ್ತಾರೆ, ಅದ್ರಾಗ ಡಸ್ಟ್ ಹಾಕ್ಯಾರ ನೋಡ್ರಿ. ಅದ್ರ ಮೇಲೆ ನೀರೊಂದು ಹೊಡೆದು ಬಿಟ್ರಲ್ಲ, ಹಿಂಗಾಗಿ ಕಂಡಪಟ್ಟಿ ಮಣ್ಣು ಅಂದ್ರೆ ಕಾಲಾಗ ಐತ್ರಿ. ಅದು ಹೊಲ್ಸು ಭಾಳ ಆಕತ್ತದ. ಇದನ್ನು ಕಸ ಹೊಡಿಬೇಕು ನೋಡ್ರಿ. ಕಸ ಹೊಡ್ಗಿದ್ನಂದ್ರೆ ಮನೆ ಮುಂದೆ ಸ್ವಚ್ಛ ಅಂತ ಅನ್ನಿಸ್ತೈತಿ. ಇಲ್ಲಿಕಂದ್ರೆ ಒಂಥರ ಸೀಗ್ರದಂಗೆ ಆಗ್ಬಿಡ್ತ್ರಪ್ಪ. ಸೀರೆಗಳು ಜಾಸ್ತಿ ಯೂಸ್ ಮಾಡಂಗಿಲ್ಲ ನೋಡ್ರಿ. ಅವಾಗವಾಗ ಮೊನ್ನೆ ಅದು ಫಂಕ್ಷನ್ಗೆ ಹೋದಾಗೇನು ಇದ್ದು ರೀ, ಮಡಿಚಿಟ್ಟಿದ್ನೆ. ಒಂಚೂರು ಬಿಸಿಲು ಕಡಕ್ ಐತೆ ನೋಡ್ರಿ. ಅದಕ್ಕೆ ಈಗ 4 ಸೀರೆನೂ ಹಾಕಿನ್ರಿ. ಸ್ವಲ್ಪ ಬಿಸಿಲಿಗೆ ಹಾಕಿ ತೆಗೆದಿಟ್ನಪ್ಪ ಅಂತಂದ್ರೆ ಪರವಾಗಿಲ್ಲ ರೀ, ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತಾವೆ. ಮೊದಲ ಈಗ ಯೂಸ್ ಮಾಡ್ಲಾರ್ದಕ್ಕೆ ಅಲ್ಲೇ ಮಡಿಸಿ ಇಡೋದ್ರಿಂದ ಸ್ವಲ್ಪ ಕಪಟ್ನ್ಯಾಗ ಗಾಳಿ ಆಡ್ಲಾರ್ದಕ್ಕೆ ಅದು ಸ್ಮೆಲ್ ಬಂದಂಗೆ ಆಗ್ಬಿಡ್ತಾವ್ರಿ ಸೀರೆ. ಅದಕ್ಕೆ ಈಗ ಬಿಸಿಲಿಗೆ ಹಾಕೀನಿ. ಸೊ ನೋಡಿದ್ರಲ್ಲ, ಈ ಬ್ಲಾಗ್ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಖಂಡಿತವಾಗಲೂ ಕೂಡ ಕಮೆಂಟ್ ಮಾಡಿ ಹಾಕೋದನ್ನು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ, ಪ್ರೋತ್ಸಾಹ ಯಾವಾಗಲೂ ಇದೇ ಥರ ನಮ್ಮ ಚಾನಲ್ ಮ್ಯಾಗ ಇರಲಿ ಅಂತೇಳಿ ಸದಾಕಾಲ ಕೇಳ್ಕೊತೀನಿ. ರಾಯರ ಆಶೀರ್ವಾದ ನಿಮಗೂ ಸಿಗಲಿ, ನಮ್ಮೆಲ್ಲರಿಗೂ ಕೂಡ ರಾಯರ ಒಂದು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು.